This video is sponsored by Max Multi-Speciality Hospital, 24/7 emergency trauma and critical care center with advanced services. Located at Hagarga Circle, Ring Road, Gulbarga. ವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 14th ಡಿಸೆಂಬರ್ ಮಿಡ್ನೈಟ್ 12 o'clock ಇಂದ ಬೆಳಿಗ್ಗೆ 7 o'clock ಮಧ್ಯ ಅವಧಿಯಲ್ಲಿ ಅದಾನಿ ಸೋಲಾರ್ ಪ್ರೈವೇಟ್ ಲಿಮಿಟೆಡ್ ಸೋಲಾರ್ ಪ್ಲ್ಯಾಂಟಲ್ಲಿ 7000 meters ಲೆಂತ್ ಕೇಬಲ್ ವೈರ್ ಕಳ್ಳತನ ಆಗಿದೆ. ಈ ಸಂಬಂಧ ವಾಡಿ ಪೊಲೀಸ್ ಠಾಣೆಯಲ್ಲಿ 154/2024 ಅಂತ ಕೇಬಲ್ ವೈರ್ ಕಳ್ಳತನ ಪ್ರಕರಣ ದಾಖಲಾಗಿರುತ್ತದೆ. ಅದು ಸೋಲಾರ್ ಪವರ್ ಪ್ಲ್ಯಾಂಟ್ ಮ್ಯಾನೇಜರ್ ಅವರು ದೂರು ನೀಡಿರ್ತಾರೆ. ಈ ತನಿಖೆ ಸಂಬಂಧ DYSP ಶಾಬಾದ್ ಶಂಕರಗೌಡ ಪಾಟೀಲ್ ನೇತೃತ್ವದಲ್ಲಿ CPI ಚಿತ್ತಾಪುರ್ ಚಂದ್ರಶೇಖರ್ ತಿಗಡಿ ಮತ್ತು PSI ವಾಡಿ ತಿರುಮಲೇಶ್ ಮತ್ತು ಅವರ ಸಿಬ್ಬಂದಿ ಆಗಿರುವಂತಹ ಲಕ್ಷ್ಮಣ್ HC 217, ರಮಣಯ್ಯ HC, ರವೀಂದ್ರ CPC, ಆರಿಫ್ CPC, ರಮೇಶ್ CPC ಮತ್ತು ಟೆಕ್ನಿಕಲ್ ಸ್ಟಾಫ್ ಆಗಿರುವಂಥ ಬಲರಾಮ್ ಇವರ ನೇತೃತ್ವದಲ್ಲಿ ಒಂದು ತಂಡ ರಚನೆ ಆಗಿರುತ್ತದೆ. ಈ ತಂಡ ರಚನೆ ಆಗಿ ಈ ತನಿಖೆ ಎಲ್ಲ ಮಾಡಿದ ಮೇಲೆ ಈ ಆರೋಪಿಗಳು ಯಾರು ತೆಲಂಗಾಣ ರಾಜ್ಯಕ್ಕೆ ಸೇರಿರುವಂತಹ ತೆಲಂಗಾಣ ರಾಜ್ಯ ವನಪರ್ತಿ ಜಿಲ್ಲೆ ಆತ್ಮಕೂರು ಪಟ್ಟಣಕ್ಕೆ ಸೇರಿರುವಂಥ ಇಬ್ಬರು ಆರೋಪಿಗಳನ್ನು ವಶಪಡಿಸಿಕೊಂಡು ಅವರ ಹೆಸರುಗಳು ರಮೇಶ್ ತಂದೆ ಬಾಲಕೃಷ್ಣ 30 ವರ್ಷ ಮತ್ತು ಇನ್ನೊಬ್ಬರ ಹೆಸರು ನಾಗೇಶ್ ತಂದೆ ಪೋಲಾ ಯಲ್ಲಯ್ಯ 35 ವರ್ಷ. ಇಬ್ಬರು ಆರೋಪಿಗಳನ್ನು ವಶಪಡಿಸಿಕೊಂಡು ಅವರ ಕಡೆಯಿಂದ ಇಂಟ್ಯಾಕ್ಟ್ 7000 meters ಕೇಬಲ್ ವೈರ್ ಅಲ್ಲ ಬಟ್ ಕಾಪರ್ ವೈರ್ ರಿಕವರಿ ಮಾಡಲಾಗಿದೆ. ಮತ್ತು ಅವರು ಈ ಅಫೆನ್ಸ್ಗೆ ಯೂಸ್ ಮಾಡಿರುವಂತಹ ಮಿನಿ ಅಶೋಕ್ ಲೈಲ್ಯಾಂಡ್ TS 32T 1369 ಗಾಡಿಯನ್ನು ವಶಪಡಿಸಿಕೊಳ್ಳಲಾಗಿದೆ. ಮತ್ತು ಇದರಲ್ಲಿ ಇನ್ನೂ ಇಬ್ಬರು ಆರೋಪಿಗಳು ಭಾಗಿಯಾಗಿದ್ದಾರೆ. ಟೋಟಲ್ 4 ಜನ ಭಾಗಿಯಾಗಿದ್ದಾರೆ. ಇದರಲ್ಲಿ ಇಬ್ಬರು ಅರೆಸ್ಟ್ ಆಗಿದ್ದರು, ಇನ್ನೂ ಇಬ್ಬರು ಅರೆಸ್ಟ್ ಆಗುವುದು ಬಾಕಿ ಇದೆ. ಬಟ್ ಕಳ್ಳತನ ಆಗಿರುವಂಥ ಎಲ್ಲ ಕೇಬಲ್ ವೈರು ರಿಕವರಿ ಆಗಿದೆ ಮತ್ತು ಬಳಸಿರುವಂತಹ ಅಶೋಕ್ ಲೈಲ್ಯಾಂಡ್ ಗಾಡಿನೂ ವಶಪಡಿಸಿಕೊಳ್ಳಲಾಗಿದೆ. ಈಗ ಇವ್ರದ್ದು ಕಳ್ಳತನ ಯಾವ ತರಹ ಮಾಡ್ತಾರೋ ಅನ್ನೋದು ತಾವು ನೋಡಿದರೆ, ಇವರು ಬೇಸಿಕಲಿ ಗೂಗಲಲ್ಲಿ ಎಲ್ಲೆಲ್ಲಿ ಸೋಲಾರ್ ಪ್ಲ್ಯಾಂಟ್ ಇದೆ ಅನ್ನೋದು ಅವರು ಗೂಗಲಲ್ಲಿ ಚೆಕ್ ಮಾಡ್ತಾರೆ. ಅವರು ಚೆಕ್ ಮಾಡಿದ ಮೇಲೆ ಅವತ್ತು ಬೆಳಗಿನ ಜಾವ ಬಂದು ಅವರು ಆ ಪ್ಲ್ಯಾಂಟನ್ನು ರೆಕ್ಕಿ ಮಾಡಿಕೊಂಡು ಎಲ್ಲಿ ಎಂಟ್ರಿ ರೂಟ್ ಎಲ್ಲಿದೆ, ಎಕ್ಸಿಟ್ ರೂಟ್ ಇದೆ, ಯಾವ ಥರ ಬರಬೇಕು, ಯಾವ ಥರ ಹೋಗಬೇಕು, ಎಲ್ಲಿಂದ ಸೋಲಾರ್ ಪ್ಲ್ಯಾಂಟ್ ಒಳಗಡೆ ಹೋಗಬೇಕು ಅನ್ನೋದು ರೆಕ್ಕಿ ಮಾಡಿಕೊಂಡು ಒಂದು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾರೆ. ನೈಟ್ ಟೈಮ್ ಅವರು ಒಂದು ಮಿನಿ ಅಶೋಕ್ ಲೈಲ್ಯಾಂಡ್ ಗಾಡಿ ಮತ್ತು ಅದರಲ್ಲಿ 4 ಜನ ಬಂದು ಕಟ್ಟರ್ ಯೂಸ್ ಮಾಡಿಕೊಂಡು ಅದು ಏನು ತಂತಿ ಬೇಲಿ ಇರುತ್ತೋ ಅದು ಕಟ್ಟರಿಂದ ಕಟ್ ಮಾಡ್ಕೊಂಡು ಎಂಟ್ರಿ ಆಗಿ ಅಲ್ಲಿ ಏನು DC ಕೇಬಲ್ ವೈರ್ ಏನಿರುತ್ತೋ ಅದನ್ನು ಕಟ್ ಮಾಡಿ ಒಂದು ಸೈಡಿಂದನೇ ಅವ್ರು ಕಟ್ ಮಾಡಿದ್ಮೇಲೆ ಎಲ್ಲ ವೈರನ್ನು ಅವರು ಅಲ್ಲಿಂದನೇ ಪುಲ್ ಮಾಡ್ತಾರೆ. ಈ ಥರ ಎಲ್ಲ 4 ಜನ 4 ಸೈಡ್ ಕಟ್ ಮಾಡ್ಕೊಂಡು ವೈರ್ ಒಂದು ಕಡೆ ಕಟ್ ಮಾಡ್ಕೊಂಡೆಲ್ಲ ಪುಲ್ ಮಾಡ್ಕೊಂಡೆಲ್ಲ ಪ್ಯಾಕ್ ಮಾಡಿಕೊಂಡು ಲಾರಿಯಲ್ಲಿ ಇಟ್ಕೊಂಡು ಲಾರಿಯಲ್ಲಿ ಅವರು ತಗೊಂಡು ಹೋಗ್ತಾರೆ. ಅಲ್ಲಿಂದ ಹೋಗಿದ ಮೇಲೆ ಸ್ವಲ್ಪ ದೂರ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ ಮೇಲೆ ಒಂದು ಜಾಗ ನೋಡ್ಕೊಂಡು ಅಲ್ಲಿ ಕೇಬಲ್ ವೈರನ್ನು ಸುಟ್ಟು ಅದರಲ್ಲಿರುವಂಥ ಕಾಪರ್ ವೈರನ್ನು ಅವರು ತಗೊಂಡು ಹೋಗ್ತಾರೆ. ಅವರು ಈ ಕೆಲವು ಟೈಮ್ ಯರಗೋಲ ಕಡೆ ಈ ಕೇಸಲ್ಲಿ ಯರಗೋಲ ಕಡೆ ಸುಟ್ಟಿರ್ತಾರೆ ಮತ್ತು ಅವರು ಇದೇ ಥರ ಕಳ್ಳತನಲ್ಲಿ ಇನ್ನು ಆತ್ಮಕೂರಲ್ಲಿ ಸುಟ್ಟಿರ್ತಾರೆ. ಬಟ್ ಒಟ್ಟು 4 ಜನ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಅವರು ವೆಹಿಕಲ್ ತರಬೇಕಾದ್ರೆ ನಂಬರ್ ಪ್ಲೇಟನ್ನು ಬಿಚ್ಚು ಅವರು ಬಂದು ಕಳ್ಳತನ ಮಾಡ್ಕೊಂಡು ಹೋಗ್ತಾರೆ ಮತ್ತು ಅವರು ಪದೇ ನಂಬರ್ ಪ್ಲೇಟ್ ಚೇಂಜ್ ಮಾಡುವ ಅಭ್ಯಾಸನೂ ಹೊಂದಿರ್ತಾರೆ. ಅಂದರೆ ಅವರು ಐಡೆಂಟಿಟಿ ಇದು ರಿವೀಲ್ ಆಗಬಾರ್ದು ಅಂತ. ಮೇಯ್ನ್ ಆ ಮಿನಿ ಅಶೋಕ್ ಲೈಲ್ಯಾಂಡ್ ಯಾರಿದೆಯೋ ಅದು ಓನರ್ ರಮೇಶ್ ಆರೋಪಿ ಇದ್ದಾರೆ, ಅವ್ರಿಗೆ ಸೇರಿದಂಥ ಅಶೋಕ್ ಲೈಲ್ಯಾಂಡ್. ಮತ್ತು ನಮ್ಮ ಟೀಮ್ ಏನಿದೆಯೋ ಅದು ತೆಲಂಗಾಣ ರಾಜ್ಯಕ್ಕೆ ಹೋಗ್ಬಿಟ್ಟು ಅಲ್ಲೆಲ್ಲ ಮಾಹಿತಿ ಎಲ್ಲ ಇವ್ರ ಮೇಲೆ ಕಲೆಕ್ಟ್ ಮಾಡಿ ಅವ್ರನ್ನೇ ಸೆಕ್ಯೂರ್ ಮಾಡ್ಕೊಂಡು ಬಂದು ರಿಕವರಿ ಎಲ್ಲ ಮಾಡ್ಕೊಂಡು ಬಂದಿರ್ತಾರೆ. ನಾನು ಎಲ್ಲ ಶಾಬಾದ್ ಸಬ್ ಡಿವಿಷನ್ ಮತ್ತು ಚಿತ್ತಾಪುರ್ ಸರ್ಕಿಲ್ ಮತ್ತು ವಾಡಿ ಪೊಲೀಸ್ ಠಾಣೆ ಮತ್ತು ಅವರ ಟೀಮ್ಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇರ್ತಾರೆ ಬಟ್ ಅವರು ಒಂದು ಸೈಡ್ ಇರ್ತಾರೆ, ಏರಿಯಾ ಜಾಸ್ತಿ ಇರುತ್ತೆ ಅಲ್ಲಿ. ಅವರು CCTV ಕ್ಯಾಮ್ರಾ ಕವರ್ ಆಗೋ ರೀತಿಯಲ್ಲಿ ಮಾಡಲ್ಲ, ಬಟ್ ಅವರು ರೆಕ್ಕಿ ಮಾಡ್ತಾರೆ. ಅದಕ್ಕೆ ಅವರು ಬೆಳಗಿನ ಟೈಮ್ ಬಂದು ರೆಕ್ಕಿ ಮಾಡ್ಕೊಂಡು ಹೋಗ್ತಾರೆ.
ಕೇಬಲ್ ವೈರ್ ಬರುತ್ತೆ ಅಲ್ಲ, ಕಾಪರ್ ಎಕ್ಸ್ಪೆನ್ಸಿವ್ ಇದೆ. ಒಂದು ಅದು ಬೇಲಿಯನ್ನು ಕಟ್ ಮಾಡ್ತಾರೆ, ಅವ್ರು ಕಟ್ಟರ್ ಯೂಸ್ ಮಾಡ್ಕೊಂಡು ಫಸ್ಟ್ ಆ ತಂತಿ ಬೇಲಿಯಿಂದ ಕಟ್ ಮಾಡ್ಕೊಂಡು ಒಳಗಡೆ ಎಂಟ್ರಿ ಮಾಡ್ತಾರೋ. ಆ ಎಲ್ಲಿ ಕೇಬಲ್ಸ್ ಇರುತ್ತೋ ಅಲ್ಲಿ ಕೆಲವು ಪಾಯಿಂಟ್ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಕಟ್ ಮಾಡ್ತಾರೆ, ಅಲ್ಲೇ ನಿಂತ್ಕೊಂಡು ಎಲ್ಲ ವೈರನ್ನೇ ಜಗ್ತಾರೆ. ಇವರು ಈ ಸೇಡಂ ತಾಲೂಕಾ ಕಲಕಂಬ ಸೋಲಾರ್ ಪ್ಲಾಂಟ್ ಅಲ್ಲಿನೂ ಇವರು ಕಳ್ಳತನ ಮಾಡಿದ್ದಾರೆ. ಅರೌಂಡ್ ಜನವರಿ ಮಂತಲ್ಲಿ. ಇವರು ನಮಗೆ ಗೊತ್ತಿರೋ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ 2 ಕೇಸಸ್ ಅಲ್ಲಿ ಅವರು ಭಾಗಿಯಾಗಿದ್ದಾರೆ. ಬಟ್ ಇನ್ನೂ ತನಿಖೆ ಮಾಡಬೇಕಾಗುತ್ತೆ, ಅವ್ರದ್ದೆಲ್ಲ ಡೀಟೇಲ್ಸ್ ಇನ್ನೂ ಎಕ್ಸ್ಟ್ರಾ ಮಾಹಿತಿ ಕಲೆಕ್ಟ್ ಮಾಡಬೇಕಾಗುತ್ತೆ ಎಷ್ಟು ವರ್ಷದಿಂದ. ಬಟ್ ನನ್ನ ಪ್ರಕಾರ ಇದು ಡೀಟೇಲ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸೇಡಂ ಎಷ್ಟೇ ಆಗಿದೆ? ಅಲ್ಲೊಂದು 2000 ಮೀಟರ್ ಹೋಗಿದೆ. 2000 ಮೀಟರ್ಸ್ ಕೇಬಲ್ ಜನವರಿ ತೆಲಂಗಾಣದಲ್ಲಿ ಮಾಡ್ತಿದ್ರು. ಲಾರಿ ನೋಡಿ ಎಷ್ಟು ಈಗ ಚೆಕ್ ಪೋಸ್ಟ್ ಇದ್ರೂ ವಿಲೇಜ್ ಅಲ್ಲಿ ಕನೆಕ್ಷನ್ ಇದೆ ಅಲ್ವಾ? ಈಗ ಎಷ್ಟು ಇಂಟರ್ ಸ್ಟೇಟ್ ಬಾರ್ಡರ್ ಇರೋದ್ರಿಂದ ಎಷ್ಟು ಮಾರ್ಗವಿದೆ. ನಾವು ಹೈವೇಸ್ ಮಾತ್ರ ನಾವು ಕವರ್ ಮಾಡ್ತೀವಿ, ಬಟ್ ಇಂಟೀರಿಯರ್ ವಿಲೇಜಸ್ ಅಂತ ಹೋಗಿದ್ರೆ ಅದು ನಮ್ಗೆ ಗೊತ್ತಾಗೋದಿಲ್ಲ. ಈಗ ತಾವು ಈಗಾಗಲೇ ನೋಡ್ತಾ ಇದ್ರೆ ಈ ಹಿಂದೆನೂ ಸಾಕಷ್ಟು ಕಳ್ಳತನ ಕೇಸಸ್ ಅಲ್ಲಿ ನಾವು ರ್ಯಾಂಡಮ್ ಆಗಿ ಚೆಕ್ ಮಾಡಿದಾಗ ನಮಗೆ ಅನುಮಾನಿಸ್ಬಂದು ಹಿಡ್ಕೊಂಡು ಬಂದು ರಿಕವರಿ ಮಾಡಿರೋ ಕೇಸಸ್ ಸಾಕಷ್ಟು ಇದೆ. ಈ ಹಿಂದೆನೂ ನಾವು ಕ್ಯಾಟಲ್ ಥಫ್ಟ್ ಆಗಲಿ ಮತ್ತು ಇನ್ನು ಬೇರೆ ಡೇ ಟೈಮ್ HBT ಆಗಲಿ ಬೇರೆ ಅಫೆನ್ಸಸ್ ಆಗಲಿ ನಾವು ನೈಟ್ ಟೈಮ್ ಚೆಕ್ ಮಾಡಬೇಕಾದ್ರೆ ಆ ಟೈಮಲ್ಲಿ ಸಂಶಯಾಸ್ಪದವಾಗಿ ಕಂಡು ಬಂದು ಅವ್ರದ್ದೆಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿಕೊಂಡಿದ್ಮೇಲೆ ನಾವು ಅರೆಸ್ಟ್ ಮಾಡಿದ್ದೀವಿ. ಅದಂದರೆ ಎಲ್ಲ ಕೇಸಸ್ಸಲ್ಲಿ ಫೇಲ್ಯೂರ್ ಅಂತೂ ಹೇಳೋಕ್ಕೂ ಆಗೋದಿಲ್ಲ. ಬೇರೆ ಮಾರ್ಗವಾಗಿ ಹೋಗೋದು, ಬೇರೆ ಕಡೆ CCTV ಆ ಮಾರ್ಗವಾಗಿ ಅಲ್ಲಿಂದ ಯಾವ ಮಾರ್ಗವಾಗಿ ಹೋಗ್ತಿದ್ದಾರೋ ರಸ್ತೆಯಲ್ಲಿ CCTV ಕ್ಯಾಮ್ ಚೆಕ್ ಮಾಡಿದಾಗ ನಮಗೆ ಇದು ಮಾಹಿತಿ ಸಿಕ್ಕಿದೆ. ಅವರು ಆತ್ಮಕೂರಿಂದ ಹೋಗ್ಬಿಟ್ಟು ತೆಲಂಗಾಣದಲ್ಲೇ ಇದು ಮಾಡ್ತಾರೆ. ಈಗ ತಮಗೆ ಸಾಕಷ್ಟು ಕಡೆ ಕಾಪರ್ ವೈರ್ ಮತ್ತೆ ಅದು ರೀಸೈಕಲ್ ಮಾಡಿ ಮಾರಾಟ ಮಾಡೋ ಪ್ಲಾಂಟ್ ಸಾಕಷ್ಟು ಕಡೆ ಇದೆ, ಅಂಥವ್ರ ಕಡೆ ಇವರು ಸೇಲ್ ಮಾಡ್ತಾರೆ. ಬಟ್ ಈ ವಿಷಯದಲ್ಲಿ ಅವ್ರ ಕಡೆನೇ ಇತ್ತು, ನಾವು ಅವ್ರ ಕಡೆ ರಿಕವರಿ ಮಾಡಿದ್ವಿ. ಇವರು ಸದ್ಯಕ್ಕೆ ನಮ್ಮ ಕಣ್ಣು ಕಾಪರ್ ವೈರ್ ಮಾತ್ರ ಮಾಡ್ತಾರೆ. ಇಲ್ಲ ಆ ಥರ ಏನು ಇಲ್ಲ. ಒಂದು 2,56,969 ಪ್ಲಸ್ ಅದು ಲಾರಿ 3,50,000 ಟೋಟಲ್ ವರ್ತ್ ಪ್ರಾಪರ್ಟಿ 6,06,000 ರಿಕವರಿ ಮಾಡಿ.